ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಂತೂ ತಾರಕಕ್ಕೇರಿದೆ. ನಾ ಕೊಡೆ ನೀ ಬಿಡೆ ಅನ್ನುವಂತ ರೀತಿಯಲ್ಲಿ ಡಿಕೆ ಬಣ ಸಿಎಂ ಬಣದ ನಡುವಿನ ಕಚ್ಚಾಟ ನಡೀತಾ ಇರುವಂತದ್ದು, ಕುರ್ಚಿಯ ಕಚ್ಚಾಟ ಜೋರಾಗೇ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಕುರ್ಚಿಯ ಬಿಕ್ಕಟ್ಟು. ಫಾರಿನ್ ಟೂರ್ಗೆ ಸಿದ್ದು ಟೀಮ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದು ಕೂಡ ವಿವಾದದ ಸ್ವರೂಪವನ್ನು ಪಡ್ಕೊಂಡಿರುವಂತದ್ದು. ಅಧ್ಯಯನ, ಪ್ರವಾಸವೋ ಅಥವಾ ಬಣ ರಾಜಕೀಯವೋ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕಿದೆ. ಯಾಕೆಂದ್ರೆ ಬಹುತೇಕ ಹೋಗ್ತಾ ಇರುವಂತವರು ಸಿಎಂ ಬಣದವರು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲೇ ಎಲ್ಲ ಒಂದ್ ಕಡೆ ಸಿಎಂ ಕಳಿಸ್ಕೊಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಡಿಕೆ ಬಣದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನ ಸೋನಿಯಾ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಇವತ್ತಿನ ಬೆಳವಣಿಗೆ ಅದು. ಆಪ್ತರಿಂದ ರೆಸಾರ್ಟ್ ರಾಜಕೀಯಕ್ಕೆ ಸಿದ್ಧತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಾವು ಕಾಂಗ್ರೆಸ್ ಬೆಳವಣಿಗೆಗಳಿಗೆ ಹೈಕಮಾಂಡ್ ಗರಂ ಆಗಿದೆ. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ವರದಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ವಿದೇಶ ಪ್ರವಾಸಕ್ಕೆ ವರಿಷ್ಠರು ಬ್ರೇಕ್ ಹಾಕ್ತಾರಾ ಅಥವಾ ಇದು ವೈಯಕ್ತಿಕ ಭೇಟಿ ಅಲ್ಲ ಅಥವಾ ಬಣ ರಾಜಕೀಯದ ಭಾಗ ಅಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಏನಾದರೂ ಗ್ರೀನ್ ಸಿಗ್ನಲ್ ಸಿಗುತ್ತಾ ನೋಡ್ಬೇಕು. ನಾನು ನಿನ್ನೆ ರಾತ್ರಿ ಕೆಸಿವಿ ಭೇಟಿ ಮಾಡಿ ಡಿಕೆ ಬ್ರದರ್ಸ್ ಗಂಭೀರ ಮಾತುಕತೆಯನ್ನು ಮಾಡಿದ್ದಾರೆ. ಕೆಲ ಹೊತ್ತಿನ ಹಿಂದೆ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ಈ ವೇಳೆ ಏನ್ ಹೇಳಿದ್ರು ಕೇಳೋಣ. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ. ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನೋಡ್ರಿ, ಫಾರಿನ್ ಟೂರ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸೇರಿದಂತೆ ಇನ್ನು ಯಾರ್ಯಾರು ಏನೇನ್ ಮಾತನಾಡಿದ ನೋಡೋಣ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಯ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಏನು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಶಾಸಕರು? ಯಾರು ಇಷ್ಟಪಡ್ತಾರೋ ಎಲ್ಲ ಹೋಗ್ಬೋದು ಅಷ್ಟೇ. ಅಲ್ಲಿ ಕೊನೆಯಲ್ಲಿ ನಮ್ಮ ಖರ್ಚು ನಮ್ಗೆ ಹೇಳಿದ್ರು ನಾವೇ ಕೊಡ್ಬೇಕಾಯ್ತು. ಸಿದ್ದರಾಮಯ್ಯನವ್ರು ಹೇಳಿದ್ರು ಸರ್ ಇವತ್ತು, ಅವ್ರ ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದಾರೆ ಶಾಸಕರುಗಳು ಅಂತಾರ. ಇರಬೇಕು, ನಮ್ಮ ಖರ್ಚೇ ಆಗ್ತದೆ ಏನಕ್ಕೆ ಕಾಣ್ತದೆ. ನಾವೇನು ದೇಶನೇ ಸುತ್ತಂಗಿಲ್ವೇನ್ರಿ, ಬರೀ ಕ್ಷೇತ್ರನ ಸುತ್ತಬೇಕಾ? ಏನೋ ಅವ್ರು ಹೋಯ್ತವ್ರು, ಕೆಲವ್ರು ಹೋಯ್ತವ್ರು, ನಾನು ಹೋಯ್ತಾ ಇಲ್ಲ. ಕೆಲವರೆಲ್ಲ ಹೋಯ್ತವ್ರೆ ಅಂತ ಮಾಹಿತಿ ನಿಮ್ಮಿಂದ ತಿಳ್ಕೊಂಡಿದ್ದೀವಿ ನಾವು, ನಮ್ಗೆ ಗೊತ್ತಿಲ್ಲ ವಿಚಾರ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಇದರಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧುವೆ ಮುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮ ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ 2.5 ವರ್ಷದ ಡೆಡ್ಲೈನ್ ಆಗಿ 2.5 ತಿಂಗಳು ಕೂಡ ಆಗೋಯ್ತು. ನಿನ್ನೆ DK ಸುರೇಶ್ ಅವರ ಸ್ಟೇಟ್ಮೆಂಟ್ ಸ್ಪೆಷಲಿ ನಿಧಾನ ಆದರೂ ಕೂಡ ಕೊಡ್ತಾರೆ ಅನ್ನುವಂಥ ವಿಶ್ವಾಸ, ಮತ್ತು ಒಂದ್ ಕಡೆ ಅದರ ಜೊತೆಗೆ ಹೊರಗಿಂದ ಬಂದಂಥವ್ರಿಗೆ ಫಸ್ಟ್ ಪ್ರಿಯಾರಿಟಿ, ಆಮೇಲೆ ನಾವು ಅನ್ನುವಂಥದ್ದು ಏನು ಸೂಚಿಸುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ, ರಾಜಕಾರಣ ಅರ್ಥ ಮಾಡ್ಕೊಂಡಂಥವ್ರಿಗೆ. ಇಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡದಲೇ ಇರುವಂತ ಇಂಡಿಕೇಶನ್ ಕಾಣಿಸ್ದಲೇ ಇರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಅವರು ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದು ಟ್ರಿಗರ್ ಮಾಡುವಂತ ಪ್ರಯತ್ನದ ಭಾಗನ ಇದು ಅಂತ. ಎಕ್ಸಾಕ್ಟ್ಲಿ. ಈಗ ಸಿದ್ದರಾಮಯ್ಯ ಅವರ ಮುಂದುವರಿಕೆ ಅಥವಾ ಅವರ ಒಂದು ಗಟ್ಟಿ ಲೆಕ್ಕಾಚಾರಗಳೇನಿದೆ ಅದು ಹೈಕಮಾಂಡ್ ಇಚ್ಛೆಯ ಅಥವಾ ಭಯಾನ, ಇದನ್ನ ನಮಗೆ ಕ್ಲಾರಿಟಿ ಕೊಡಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಈಗ ಹಲವಾರು ನೀವು ಹೇಳಿದಂತೆ 2.5 ತಿಂಗಳು ಆಯಿತು, 2.5 ವರ್ಷ ಆದಮೇಲೆ ಇಷ್ಟೊತ್ತಿಗಾಗಲೇ ಚಟುವಟಿಕೆಗಳು ಶುರು ಆಗಬೇಕಿತ್ತಲ್ವ. ಇನ್ ಕೇಸ್ ಆಗೋದಿದ್ರೆ ಯಾಕೆ ಆಗ್ತಾ ಇಲ್ಲ? ಅಥವಾ ಇವ್ರು ಹೇಳೋ ಪ್ರಕಾರ ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ, ವರಿಷ್ಠರ ಮುಂದೆ ಮಾತಾಡಿದ್ದೀವಿ, ಅದನ್ನು ನೆನಪಿಸ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಏನು ಹೊರಟಿದಾರಲ್ಲ, ಆ ನೆನಪು ಮರ್ತೋಗಿದೆಯಾ ಅಥವಾ ಮರ್ತೋದಂಗೆ ಮಾಡ್ತಾ ಇದ್ದಾರೆ ಹೈಕಮಾಂಡ್, ಮರ್ತೋದಂಗೆ ಆಡ್ತಾ ಇದ್ದಾರಾ?
ಅಥವಾ ನಿಜವಾಗ್ಲೂ ಅತಿ ದೊಡ್ಡ ಭಯ ಇದೆಯಾ? ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಇವರು ಹೇಳಿದಂತೆ ಹೊರಗಿನವ್ರಿಗೆ ಮೊದಲು, ಆಮೇಲೆ ನಮಗೆ ಪ್ರಯಾರಿಟಿ. ಆದರೆ ಹೊರಗಿನಿಂದ ಬಂದರೂ ಕೂಡ 20 ವರ್ಷ ಆದಮೇಲೆ ಹೊರಗು ಅಂತ ಹೇಳೋಕ್ಕಾಗಲ್ಲ. ಅದು ಮ್ಯೂಚುವಲ್ ಬೆನಿಫಿಟ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ಸಿಂದ, ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಅವರಿಂದ. ಸೊ ಅದೇ ಲೆಕ್ಕಾಚಾರದಲ್ಲಿ ಇಷ್ಟು ದಿವಸ ಬಂದ ದಿನದಿಂದಲೂ ಕೂಡ ಇವತ್ತಿನವರೆಗೆ ಅಧಿಕಾರದ ಕುರ್ಚಿಯ ಮೇಲೆ ಒಂದಲ್ಲ ಒಂದು ರೀತಿ ಇದ್ದಾರೆ ಸಿದ್ದರಾಮಯ್ಯ ಅವರು. ಇಷ್ಟೆಲ್ಲ ಕೊಟ್ಟ ಮೇಲೂ ಸಿದ್ದರಾಮಯ್ಯ ಅನ್ನೋ ಒಂದು ಪೊಲಿಟಿಕಲ್ ಕ್ಯಾರೆಕ್ಟ್ರು ಅದರದ್ದೇ ಆದ ನೀತಿ ನಿರ್ದೇಶನಗಳ ಲೆಕ್ಕಾಚಾರದಲ್ಲಿ, ಅಂದರೆ ವೈಯಕ್ತಿಕ ಅಜೆಂಡಾಗಳ ಮೂಲಕವೇ, ಏನೇ ಹೇಳಿದ್ರು ಸ್ವಾಮಿ ಕಾರ್ಯ ಅಂತಿದ್ರು ಕೂಡ ಸ್ವಕಾರ್ಯ ದೊಡ್ಡ ಮಟ್ಟದಲ್ಲೇ ಕಾಣುತ್ತೆ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು ಟಚ್ ಮಾಡೋದು ಎಷ್ಟು ಡೇಂಜರು ಅನ್ನೋ ಲೆಕ್ಕಾಚಾರದಲ್ಲಿ ಪದೇ ಪದೇ ಭಯದಲ್ಲಿದೆಯಾ ಹೈಕಮಾಂಡ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದರೆ ಇವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇಲ್ಲೂ ಭೇಟಿ ಮಾಡ್ಬೋದಿತ್ತು, ಅದೇ ಅಲ್ಲೋಗಿ ಭೇಟಿ ಮಾಡ್ತಾರೆ. DK ಶಿವಕುಮಾರ್ ಅವರು ಮತ್ತು ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು ಸ್ಕಿಪ್ ಮಾಡಿ ಹೋಗ್ತಾರೆ. ಮತ್ತು ಒಂದು ಕಡೆ ಈ ರೀತಿ ಏನು ಅವರ ಬಣದ ಶಾಸಕರು ಕೆಲವರು ರೆಸಾರ್ಟ್ಗಳಿಗೆ ಹೋಗ್ತಾರಂತೆ, ಹೋಟೆಲ್ಗಳು ಬುಕ್ ಆಗಿವೆ ಅಂತೆ ಅನ್ನೋ ಅಂತ್ಯಕಂತಗಳ ನಡುವೆ ಮತ್ತೆಲ್ಲೋ ದುತ್ತಂತ ಸಿದ್ದರಾಮಯ್ಯ ಅವರ ಬಣದ ವಿದೇಶ ಪ್ರವಾಸ ಬಂದ್ಬಿಡುತ್ತೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಅದು ಸ್ವಂತ ಹಣದಿಂದ ಹೋದರೆ ತಪ್ಪೇನ್ರಿ ಅಂತಾರೆ, ಇನ್ನೊಂದು ಕಡೆ ಅಧ್ಯಯನ ಪ್ರವಾಸ ಅಂತಾರೆ. ಅಧ್ಯಯನ ಪ್ರವಾಸಕ್ಕೆ ಇಲಾಖೆ ಕಡೆಯಿಂದ ಹೋಗೋದಾದರೆ ಸ್ವಂತ ಹಣದಿಂದ ಹೋಗುವಷ್ಟು ಲೋಕ ಕಲ್ಯಾಣದ ಬುದ್ಧಿ ಖಂಡಿತ ನಮ್ಮ ಶಾಸಕರಿಗಂತೂ ಇಲ್ಲ. ಎಷ್ಟು ಸಾಧ್ಯ ಅಷ್ಟು TA DA ಖರ್ಚು ಎಲ್ಲವನ್ನು ಕೂಡ ಮುಂಡಾಯಿಸೋದೆ ತೆರಿಗೆ ಹಣನ, ಅದು ಅವರ ಒಂದು ಸಂವಿಧಾನಾತ್ಮಕ ಸಿಕ್ಕಿರುವಂಥ ಹಕ್ಕದವ್ರಿಗೆ ಅವ್ರು ಅದನ್ನು ಮಾಡ್ತಾರೆ ಮುಲಾಜಿಲ್ಲದೆ. ಅಷ್ಟರ ಮಟ್ಟಿಗೆ ರಿನೋವೇಷನ್ಗಳು, ಕಾರ್ಗಳ ಖರೀದಿ ಎಲ್ಲ ಮಾಡೋರು. ಇನ್ನು ಸ್ವಂತ ಹಣದಿಂದ ಹೋಗಿ ಯಾವ ಹಸು ಎಷ್ಟು ಹಾಲು ಕರೆಯುತ್ತೆ, ಯಾವ ಮೇಕೆ ಎಷ್ಟು ಉಣ್ಣೆ ಕೊಡುತ್ತೆ ಅಂತೆಲ್ಲ ಅಧ್ಯಯನ ಮಾಡ್ಕೊಂಡು ಬರೋಷ್ಟಂತೂ ದೊಡ್ಡಸ್ತಿಕೆ ದೊಡ್ಡ ಬುದ್ಧಿ ಎರಡೂ ಇಲ್ಲ ನಮ್ಮ ಶಾಸಕರಿಗೆ. ಸೊ ಆ ಹಿನ್ನೆಲೆಯಲ್ಲಿ ಸ್ವಂತ ಹಣದಲ್ಲಿ ವಿದೇಶ ಪ್ರವಾಸ ಮಾಡ್ತಾ ಇರುವಂತಹ ಈ ಕ್ಷಣದ ದರ್ದು, ಅವಶ್ಯಕತೆ, ಅನಿವಾರ್ಯತೆಗಳೇನಿದೆ ಮತ್ತು ಅದರ ಮಹತ್ವ ಏನಿದೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನಂಬರ್ ಗೇಮು ಈಗ ಸಿದ್ದರಾಮಯ್ಯ ಈಗ ಒಂದು ಕಡೆ ಇವರು ರೆಸಾರ್ಟ್ಗೆ ಹೋಗೋದಾದರೆ, ಇಫ್ ಇನ್ ಕೇಸ್ DK ಶಿವಕುಮಾರ್ ಅವರ ಬಣ ಅಂತ ಪ್ರಯತ್ನವನ್ನು ಮಾಡಿತ್ತು ಅನ್ನೋದಾದರೆ, ಮತ್ತೊಂದು ಕಡೆ ಕನಕೋತ್ಸವದಲ್ಲಿ 30ರಿಂದ 40 ಜನ MLAಗಳು ಹೋಗಿದ್ರು ಅನ್ನೋದಾದರೆ, ಅದು ವೈಯಕ್ತಿಕ ಅಥವಾ ವೈಯಕ್ತಿಕ ಸಭೆ ಸಮಾರಂಭ ಅಲ್ಲದಿದ್ರು, ಅಂದರೆ ಕುರ್ಚಿ ವಿಚಾರವಾಗಿ ನಡೆಯುವಂಥ ಸಭೆ ಸಮಾರಂಭ ಅಲ್ಲದಿದ್ರು, ಸಾರ್ವಜನಿಕ ಸಮಾರಂಭ ಅನ್ನೋ ಒಂದು ನೆರಳಲ್ಲಿ ಸಮಯಾಯಿಸಿ ಕೊಟ್ಕೊಂಡು ಹೋಗಿ ಬರೋದಾದ್ರು 30-40 ಹೋಗಿದ್ರು ಅನ್ನೋದಾದರೆ, ಮತ್ತೊಂದು ಕಡೆ ಬಜೆಟ್ ಪೂರ್ವಭಾವಿ ಸಭೆಯನ್ನು ಸ್ಕಿಪ್ ಮಾಡಿ ದೆಹಲಿಗೆ ಹೋಗಿ ಮಾತುಕತೆಗಳನ್ನು ಮಾಡ್ತಾರೆ, ಎಲ್ಲ ನಾಯಕರುಗಳನ್ನು ಭೇಟಿ ಮಾಡ್ತಾರೆ. ಅಂದರೆ ಸಮಥಿಂಗ್ ಹ್ಯಾಪನಿಂಗ ಏನು ಅನ್ನೋ ಥರ ನಡೀತಾ ಇದೆ ಅನ್ನೋದಾದರೆ, ಕೌಂಟ್ರ್ ಕೊಡಲಿಲ್ಲ ಅಂದರೆ ಮುಗಿತಲ್ವ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಕೌಂಟರ್. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಅವರೇ ಹೇಳೋ ಪ್ರಕಾರ ಸ್ವಂತ ಹಣದಲ್ಲಿ ಹೋಗಿ ಎಲ್ಲ ಹೋಗ್ತಾ ಇರೋರೆಲ್ಲ ಅವರ ಬಣದ ಆಪ್ತಾರೆ. ಬಾಲಕೃಷ್ಣ ಅವರ ಹೆಸರಿತ್ತು, ಕೋನ್ ರೆಡ್ಡಿ ಅವರ ಹೆಸರಿತ್ತು, ಅವ್ರು ಹೋಗಲ್ಲ ಅಂತ ಇದು ಮಾಡಿದ್ದಾರೆ. ಆದರೆ ಅಧ್ಯಯನಕ್ಕೆ ಹೋಗುವಂಥ ಶಾಸಕರುಗಳು ಅಥವಾ ಸಚಿವರ ನೇತೃತ್ವದಲ್ಲಿ ಯಾರು ಹೋಗ್ತಾರೆ, ಒಂದು ಸಮಿತಿ ಅಂತ ಇರುತ್ತೆ, ಪ್ರತಿಪಕ್ಷ ಶಾಸಕರು ಯಾರು ಇರೋದಿಲ್ವ ಅಲ್ಲಿ. ಸೊ ಆ MLAಗಳಿಗೆ ಅಧ್ಯಯನ ಬೇಡವಾ? ಸೊ ಅದು ಬರೀ ಆಡಳಿತ ಪಕ್ಷದ ಶಾಸಕರಿಗಷ್ಟೇ ಅಧ್ಯಯನಕ್ಕೆ ಸೀಮಿತವಾಗಿರುವಂಥ ಸಮಿತಿನ, ಯಾಕಂದರೆ ಸಮಿತಿಗಳ ಕಾರ್ಯರೂಪ ಮತ್ತು ಅದರ ಸ್ವರೂಪವನ್ನು ನೋಡೋಂಥ ಸಂದರ್ಭದಲ್ಲಿ ಮಿಕ್ಸ್ ಇರುತ್ತೆ. ಇಲ್ಲಿ ಯಾಕೆ ಒಂದು ಪಕ್ಷದ, ಅದರಲ್ಲೂ ಕೂಡ ಒಂದು ಬಣದ ನಾಯಕರುಗಳೇ ಹೋಗ್ತಾ ಇದ್ದಾರೆ ಅಧ್ಯಯನಕ್ಕೆ ಅನ್ನುವಂಥದ್ದು ಕೂಡ ವಿಶೇಷ ಆಗುತ್ತೆ. ಸೊ ಎಲ್ಲೋ ಒಂದು ಪ್ರತಿಪಕ್ಷ ನಾಯಕರುಗಳು ಯಾರನ್ನೋ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ, ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನೋಡ್ತಾ ಇದ್ದಂಥ ರಾಜ್ಯ ರಾಜಕಾರಣದ ಸುದ್ದಿ ಅಥವಾ ರಾಷ್ಟ್ರ ರಾಜಕಾರಣದ ಸುದ್ದಿ. ಆದರೆ ಇಲ್ಲಿ ಪಕ್ಷದೊಳಗಡೆನೇ ಎರಡೆರಡು ಬಣಗಳು, ಒಂದು ಕಡೆ ರೆಸಾರ್ಟ್, ಒಂದು ಕಡೆ ವಿದೇಶ ಪ್ರವಾಸದ ಲೆಕ್ಕಾಚಾರಗಳು, ಮಾತುಕತೆಗಳು, ಅಂತ್ಯಕಂತೆಗಳು ನಡೀತಾ ಇದ್ದಾವೆ. ಅಂದರೆ ಏನು ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಹೋಗ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದ್ದಾರೆ, ಯಾವಾಗ ಹೋಗ್ತಾ ಇದ್ದಾರೆ ಅಂತ ಈಗೆಲ್ಲೋ ರಿಪೋರ್ಟ್ ಕೇಳುತ್ತಂತೆ ಹೈಕಮಾಂಡ್ ಅಂತಂದರೆ, ಅದು ಹೈಕಮಾಂಡ್ ಅಂತೂ ಆಗಿಲ್ಲ ಸದ್ಯಕ್ಕೆ. ಎಷ್ಟು ಒತ್ತಡದಲ್ಲಿದೆ ಹೈಕಮಾಂಡ್, ಸಿದ್ದರಾಮಯ್ಯ ಅವರನ್ನು ಕೇಳಂಗಿಲ್ಲ, DK ಶಿವಕುಮಾರ್ ಅವ್ರಿಗೆ ಹೇಳಂಗಿಲ್ಲ ಕುರ್ಚಿ ವಿಚಾರದಲ್ಲಿ. ನೀವು ಸುಮ್ಮನಿರಿ ಅಂತ ಹೇಳಿ ಸಾಕಾಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ, ನೀವು ಹೇಳಿದ್ದಿಲ್ಲ ಕೇಳಿ ಸಾಕಾಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ಧ್ವನಿ ಬರೋ ರೀತಿ ಮಾತನಾಡ್ತಾ ಇದ್ದಾರೆ, ಅರ್ಥ ಬರೋ ರೀತಿ DK ಶಿವಕುಮಾರ್ ಅವರು. ಇನ್ನೊಂದು ಕಡೆ ಯಾರು ಹೇಳಿದ್ದು, ನಾನು ಕರೆದ್ರೆ ಹೋಗ್ತೀನಿ ರೀ, ಕರೆದಿಲ್ಲ ಅವರು ಅಂತ ಸಿದ್ದರಾಮಯ್ಯ ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಕರೆಯುವಂಥ ಪರಿಸ್ಥಿತಿ, ಅಂಥದ್ದೊಂದು ಧೈರ್ಯವನ್ನು ಹೈಕಮಾಂಡ್ ತೋರಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆಯಾ? ಅಥವಾ ಅದನ್ನು ಮಾಡುವಂತಹ ಪ್ರಕ್ರಿಯೆಗೆ ಯಾರು ಪಾಯಿಂಟ್ ಇದೆಯಲ್ಲ, ಪವರ್ ಪಾಯಿಂಟು, ರಾಹುಲ್ ಗಾಂಧಿ ಅವರು ಅದನ್ನು ಇಷ್ಟಪಡ್ತಾ ಇಲ್ವಾ? ಅಥವಾ ಅವರು ಇಷ್ಟಪಡೋಕ್ಕಾಗದೇ ಇರೋ ರೀತಿ ಯಾರಾದರೂ ಫೀಡ್ಬ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಇಲ್ಲಿನ ಸಂಬಂಧಿ ನಾಯಕರುಗಳು? ಲೈಕ್ ಈಗ ವೇಣುಗೋಪಾಲ್ ಅವರು ಯಾರು ಪರವಾಗಿದ್ದಾರೆ ಎಲ್ಲರಿಗೂ ಗೊತ್ತು, ಸಿದ್ದರಾಮಯ್ಯ ಪರವಾಗಿದ್ದಾರೆ. ಸುರ್ಜೇವಾಲಾ ಅವರು DK ಶಿವಕುಮಾರ್ ಅವ್ರ ಪರವಾಗಿದ್ದಾರೆ. ಸುರ್ಜೇವಾಲಾ ಅವರು ಎಷ್ಟು ಸಾಧ್ಯ ಅಷ್ಟು ಪಾಸಿಟಿವ್ ಆಗಿ ವಿಸಿಬಲ್ ಆಗಿ ಬರ್ತೀನಿ ಅನ್ನೋ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಏಟುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನ್ಯೂಟ್ರಲ್ ಆಗೋ ರೀತಿ ಮಾಡ್ತು. ಅದಾದಮೇಲೆ ಈಗ KC ವೇಣುಗೋಪಾಲ್ ಅವರಿಗೆ ಕೇರಳ ಇಂಪಾರ್ಟೆಂಟ್ ಇದೆ, ದೇಶದ ಏಕೈಕ OBC CM, ಕೇರಳದಲ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೋ ಬಿಡುತ್ತೋ. ಆದರೆ ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು, ರಾಹುಲ್ ಗಾಂಧಿ ಅವರು ಹೇಳೋದೊಂದು ಮಾಡೋದೊಂದು, ಇಲ್ಲಿ ಅತಿ ದೊಡ್ಡ ಚರಿಷ್ಮಾ ಇರುವಂತಹ, ಆಕ್ಟಿವ್ ಆಗಿರುವಂತಹ, ಪ್ರಾಮಿನೆಂಟ್ ಆಗಿರುವಂತಹ ಮತ್ತು ಎಫಿಷಿಯೆಂಟ್ ಆಗಿರುವಂತಹ ಅಂತ ಕ್ಲೇಮ್ ಮಾಡುವಂಥ ಅವರೇ ಮತ್ತು ಅವರ ಬಣದ ಎಲ್ಲ ಶಾಸಕರು ಸರ್ಫೇಸ್ ಲೆವೆಲ್ ಅದೇ ರೀತಿ ಕೂಡ ಕಾಣ್ತಾ ಇರೋ ರೀತಿ ಅವರನ್ನ ಯಾಕೆ ಸ್ನಬ್ ಮಾಡಿದ್ರು, ಯಾಕೆ ಐಸೋಲೇಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಅತಿ ದೊಡ್ಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಮತ್ತು ಅದು ದೂರಗಾಮಿ ಪರಿಣಾಮಗಳು ಕೂಡ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ
ಕೆ.ಸಿ. ವೇಣುಗೋಪಾಲ್ ಅವರು ಕೇರಳದ ಚುನಾವಣೆ ಮತ್ತು ಮುಂದಿನ ಚುನಾವಣೆಗಳು, ಲೋಕಲ್ ಬಾಡಿ ಎಲೆಕ್ಷನ್ಸು ಅಥವಾ ಅವ್ರದ್ದೇ ಆದಂಥ ಅರ್ಥಮೆಟ್ಗಳು, ಪೊಲಿಟಿಕಲ್, ಆ ಎಲ್ಲ ಕಾರಣಗಳಿಗೆ ಅವರು ಸುಮ್ಮನಿರಿ ಅಥವಾ ಏನು ಟಚ್ಚೇ ಮಾಡಬೇಡ, ಯಥಾಸ್ಥಿತಿ ಮುಂದುವರಿಲಿ, ಇವ್ರ ಪಾಡಿ ಇವ್ರು ಹೇಳ್ಕೊತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಮುಂದುವರಿತಾ ಇರ್ತಾರೆ, ಹಾಗೂ ಈಗ ಇನ್ನೊಂದಷ್ಟು ಬೀಸದೋಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಇದನ್ನು ಮುಂದುವರಿಸ್ತಾ ಇದ್ದಾರಾ ಅನ್ನೋ ಒಂದು ಲೆಕ್ಕಾಚಾರ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಇದು ಲೋ ಕಮಾಂಡ್ ರೀತಿ ಕಾಣಿಸ್ತಾ ಇರುವಂಥದ್ದು ಮತ್ತು ಗೊಂದಲ, ಒತ್ತಡ, ಭಯ ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಇವಾಗ ಕಾಣಿಸ್ತಾ ಇದೆ. ಆ ಕಾರಣಕ್ಕೇ ಡಿ ಕೆ ಶಿವಕುಮಾರ್ ಅವರು ಯಾವ ಪಾಯಿಂಟ್ ಇದೆಯಲ್ಲ, ಈಗ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡ್ಬೋದು, ಸಹಜವಾಗಿ ಅಸ್ಸಾಂ ಚುನಾವಣೆ ವಿಚಾರಗಳವಾಗಿ ಚರ್ಚೆಗೆ ಅವಕಾಶ ಇದ್ದೇ ಇರುತ್ತೆ. ಸೋನಿಯಾ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಸೊ ಅದಾದ ಮೇಲೆ ಭೇಟಿ ಆಗಬೇಕಾಗಿರೋದು ಯಾರು? ನಿರ್ಣಾಯಕ ಘಟ್ಟದಲ್ಲಿರುವಂಥದ್ದು ರಾಹುಲ್ ಗಾಂಧಿ ಅವರಲ್ವಾ? ಸೊ ಅವರು ಮುಂದೆ ಕೂರಿಸಿ ಯಾಕೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ, ಆದರೆ ನಾನು ಕೇಳ್ತಾ ಇರೋ ತಪ್ಪಾ ಅಥವಾ ಸರಿ ಇಲ್ಲ ಅಥವಾ ಕೇಳಲೇಬಾರ್ದು ಅನ್ನೋದನ್ನ ಆದರೂ ಕ್ಲಾರಿಟಿಯನ್ನು ಕೊಡಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಒತ್ತಡ ತಂತ್ರವನ್ನು ಅನುಸರಿಸ್ತಾ ರೀತಿ ಕಾಣಿಸ್ತಾ ಇದೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರು ಬಿಡಲ್ಲ. ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಇದೆ, ಬಜೆಟ್ ಮುಗಿದ ಮೇಲೂ ಲೆಕ್ಕಾಚಾರ ಇದೆ ಮತ್ತು ಈ ರೀತಿ ಪ್ರವಾಸಗಳು ಕೂಡ ಕಂಟಿನ್ಯೂ ಆಗ್ತವೆ. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಈ ಸಲ ಸಿಕ್ಕ ಮೆಸೇಜ್ ನಂತರ ಅವರ ಬಣದ ಶಾಸಕರನ್ನ ಕೂರಿಸಿ ಏನಾದರೂ ಮಾತಾಡ್ತಾರಾ, ಏನಾದರೂ ಸಂದೇಶವನ್ನು ಕೊಡ್ತಾರಾ, ಅದಾದ ಮೇಲೆ ಕಳಿಸಿರದ ಪರೇಡ್ ಏನು ನಡೀತಲ್ಲ, ಒಂದು ಚಿಕ್ಕ ಝಲಕ್, ಅದರ ಒಂದು ಮುಂದುವರೆದ ಭಾಗಗಳೇನಾದರೂ ಹೈಡ್ರಾಮಾಗಳು ಮುಂದುವರಿತಾವ ಅಥವಾ ಇನ್ನಷ್ಟು ಜಾಸ್ತಿ ಆಗ್ತಾವ ಅನ್ನುವಂಥದ್ದು ಸದ್ಯದ ಕುತೂಹಲ. ಪೃಥ್ವಿ ಪಟೇಲ್ರ, ಇಲ್ಲಿ ಸದ್ಯಕ್ಕೆ ಶಾಸಕರು ಹೋಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಜೊತೆ ಜಾಯ್ನ್ ಆಗಿ ಒಂದು ಸರ್ಕಾರ ಮಾಡುವಂತ ಪರಿಸ್ಥಿತಿ ಅಂತೂ ಇಲ್ಲವೇ ಇಲ್ಲ. ಬಿಕಾಸ್ ಅದಕ್ಕೆ 50ರಿಂದ 60 ಶಾಸಕರಂತೂ ಬೇಕೇ ಬೇಕು. ಸೊ ಹೀಗಾಗಿ ಅದೊಂದು ಕಾನ್ಫಿಡೆನ್ಸ್ ಇದೆಯಾ ಹೈಕಮಾಂಡ್ಗೆ ಅಂತ. ಆ ಕಾರಣಕ್ಕೋಸ್ಕರನೇ ರಿಸ್ಕ್ ತಗೊಳ್ಳೋದು ಬೇಡ, ಸದ್ಯಕ್ಕೆ ಹೇಗೋ ಹೋಗ್ತಾ ಇದೆ, ಮೂವ್ ಆನ್ ಆಗಲಿ, ಚುನಾವಣೆಗಳೆಲ್ಲವೂ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ ಬೇಕಾದ್ರೆ ಅನ್ನುವಂಥ ರೀತಿಯಾಗಿ ತಟಸ್ಥ ಮನೋಭಾವ ಇದೆಯಾ ಅಂತ ಈಗ? ನಿಮಗೆ ಭಾರತೀಯ ಜನತಾ ಪಕ್ಷನೂ ಕೂಡ ಇವತ್ತು ಆ ರಿಸ್ಕಿಗೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆಪರೇಷನ್ ಕಮಲದಲ್ಲಿ ಆದಂಥ ಅವಘಡಗಳು, ಆಪರೇಷನ್ ಕಮಲದ ನಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ನಂತರ ನಡೆದಂಥ ಘಟನೆಗಳು, ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ನಂತರ 2018ರಲ್ಲಿ ಮತ್ತೆ ಒನ್ಸ್ ಅಗೇನ್ ಆಪರೇಷನ್ ಕಮಲ ಮಾಡಿದ್ದು, ಮತ್ತೆ ಬೇರೆ ಬೇರೆ ಕೈ ಜೋಡಿಸಿದ್ದು, ಯಡಿಯೂರಪ್ಪನವರು ಕುಮಾರಸ್ವಾಮಿ ನಂತರ ಮುಖ್ಯಮಂತ್ರಿ ಆದರು, ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರಾದರು, ಮತ್ತೆ ಆ್ಯಂಟಿ ಇನ್ಕಂಬೆನ್ಸ್ ಬಂತು, ಮತ್ತೆ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ. ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷ ಮನಗಂಡಿರ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಂಥ ಅವಕಾಶವನ್ನು ಎಲ್ಲ ಒಂದು ಕಡೆ, ಒಂದು ವೇಳೆ ಒಂದು ರಾಜಕೀಯ ಪಕ್ಷವಾಗಿ ಅಧಿಕಾರ ಮಾಡೋ ಬದಲು ಎಲ್ಲೊಂದು ಕಡೆ ಇಲ್ಲಿ ಅತಂತ್ರವನ್ನು ಸೃಷ್ಟಿ ಮಾಡ್ಬೋದು ವಿನಃ ಇಲ್ಲಿ ಅಧಿಕಾರ ಮಾಡಲು ಹೋಗಿ ಮತ್ತೆ ಭಾರತೀಯ ಜನತಾ ಪಕ್ಷ ಆಡಳಿತ ವಿರೋಧಿ ಅಲೆಯನ್ನು ಎದುರಾಕೊಂಡು ಚುನಾವಣೆ ಹೋಗಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ದಕ್ಷಿಣ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ 2 ಸರಿ ಅಟೆಂಪ್ಟ್ ಮಾಡಿ ಸಕ್ಸಸ್ ಆಗಿಲ್ಲ. ಯಾಕಂತೇಳಿದ್ರೆ ನೆಕ್ಸ್ಟ್ ಅವ್ರದ್ದು ಸರ್ಕಾರಗಳು ಬಂದಿಲ್ಲ. 2013ರಲ್ಲಿ ಬರಲಿಲ್ಲ, ನಂತರ 2023ರಲ್ಲಿ ಬರಲಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅಲ್ಲಿ ಕೂತಿರ್ತಕ್ಕಂಥವ್ರು ಈ ದೇಶದ ಚಾಣಕ್ಯ ರಾಜಕಾರಣಿ ಅಂತಲೇ ಕರೆಸ್ಕೊಳ್ತಕ್ಕಂಥ ಅಮಿತ್ ಶಾ ಅವರು ಇರ್ತಕ್ಕಂಥದ್ದು, ನರೇಂದ್ರ ಮೋದಿ ಅವರಂತಿರೋದು, ಭೂಪೇಂದ್ರ ಯಾದವ್ ಅಂತವ್ರು ಇದ್ದಾರೆ. ಹಾಗಾಗಿ ಅಷ್ಟು ಸುಲಭ ಅವರು ಹಳೆದು ತೂಗಿ ಲೆಕ್ಕಾಚಾರ ಆಗ್ತವೆ. ಒಂದು ವೇಳೆ ಅಂಥ ಅವಕಾಶಗಳಿದ್ರೆ, ಅಂಥ ಸ್ಥಿತಿ ಇದ್ದರೆ ಸರ್ಕಾರ ಅದ್ರ ಪಾಡಿಗೆ ಬಿದ್ದೋಗ್ಲಿ ಅಂತ ವಿನಃ ಇಲ್ಲಿರ್ತಕ್ಕಂಥವ್ರನ್ನ ಕಟ್ಕೊಂಡು ಅವರು ಸರ್ಕಾರ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಅವರು ತಯಾರಿಲ್ಲ. ಇದು ಒಂದು ಭಾಗ. ಒಂದು ವೇಳೆ ಆ ಥರ ಪ್ರಯತ್ನವನ್ನು ಮಾಡೋಂಥವ್ರು ಕೂಡ ಅತಿ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಆದರೆ ಇವತ್ತು ಡಿ ಕೆ ಶಿವಕುಮಾರ್ಗೆ ಯಾರೇನೇ ಹೇಳ್ಬೋದು, ಇವತ್ತು ಮಹತ್ವದ ದಿನ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ನೆಕ್ಸ್ಟು ನಿಮಗೆ ಪಂಚರಾಜ್ಯಗಳ ಚುನಾವಣೆಗಳು ಬರ್ತವೆ, ನಾಯಕರುಗಳು ಎಲ್ಲರೂ ಬ್ಯುಸಿ ಆಗ್ತಾರೆ. ಅದು ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರುವಂಥವ್ರು, ಸುರ್ಜೇವಾಲ ಅಂತವರು ಎಲ್ಲರೂ ಕೂಡ ಇನ್ಚಾರ್ಜ್ ಹಾಕಿದ್ರೆ ಹಾಗೆ ಬ್ಯುಸಿ ಆಗ್ತಾರೆ. ಇವತ್ತು ಅಸ್ಸಾಂನ ವೀಕ್ಷಕರ ಸಭೆಯಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಭಾಗಿಯಾಗ್ತಿದ್ದಾರೆ. ಇವತ್ತಿನ ಸಭೆಯಲ್ಲಿ ಈಗಾಗಲೇ ಸೋನಿಯಾ ಗಾಂಧಿ, ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಏನು ಮಾಡಿದ್ದಾರೆ, ಪಕ್ಷವನ್ನು ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದಾರೆ, ಮತ್ತು ಸೋನಿಯಾ ಗಾಂಧಿ ಅವರ ಅತ್ಯಾಪ್ತ ಆಗಿದ್ದಂಥ ಅಹಮದ್ ಪಟೇಲ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡ ರೀತಿ ಮತ್ತು ಅವರನ್ನು ಗುಜರಾತ್ MLAಗಳನ್ನ ಕರ್ನಾಟಕದಲ್ಲಿ ಸೇಫ್ ಮಾಡಿದ್ದು, ಅದಾದ ನಂತರ ಅವರ ಮೇಲೆ IT ದಾಳಿ ಆಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವರಿಗೆ ಈ ಮಾಹಿತಿ ಸಂಪೂರ್ಣವಾಗಿ ಗೊತ್ತು. ಡಿ ಕೆ ಶಿವಕುಮಾರ್ ಅಂದರೆ ಏನು, ಅವರಿಂದ ಪಕ್ಷಕ್ಕೆ ಏನು ಲಾಭ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥ. ಅಫ್ಕೋರ್ಸ್ ಅಟ್ ದ ಸೇಮ್ ಟೈಮ್ ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಏನು, ಡಿ ಕೆ ಶಿವಕುಮಾರ್ದು ಏನು, ಹೈಕಮಾಂಡ್ಗೆ ಏನು ಲಾಭ ಮತ್ತು ಪಕ್ಷಕ್ಕೆ ಏನು ಲಾಭ ಅನ್ನೋದು ಸತ್ಯ ಕೂಡ ಗೊತ್ತಿರ್ತಕ್ಕಂಥದ್ದು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಗೊತ್ತು. ನಿಮಗೆ ಡಿ ಕೆ ಶಿವಕುಮಾರ್ ಎಲ್ಲವೂ ಪ್ಲಸ್ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂತೇಳಿದ್ರೆ SM ಕೃಷ್ಣ ಸರ್ಕಾರದಲ್ಲಿ ಅವರು ಮಂತ್ರಿಯಾಗಿದ್ದರು, ಡಿ ಕೆ ಶಿವಕುಮಾರ್ ಮಂತ್ರಿ ಆಗಿದ್ದರು. ಅವತ್ತಿನ SM ಕೃಷ್ಣ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಪವರ್ಫುಲ್ ಇದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಪವರ್ಫುಲ್ ಆಗಿರಲಿಲ್ಲ ಅನ್ನೋದು ಕೂಡ ಗೊತ್ತು. ಮತ್ತು ಇವತ್ತು ಪಕ್ಷ ಯಾವ ರೀತಿ ಸಂಘಟನೆ ಮಾಡ್ತಾರೆ, ಅವ್ರಿಗೆ ಏನು ಕೆಪಾಸಿಟಿ ಅಂತ ಡಿ ಕೆ ಖರ್ಗೆ ಅವ್ರಿಗೂ ಗೊತ್ತು ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಗೊತ್ತು. ಇದರ ನಡುವೆ ಇವತ್ತಿನ ಅಸ್ಸಾಂನ ಮಹತ್ವದ ಚುನಾವಣಾ ಟಿಕೆಟ್ ಫೈನಲೈಸ್ ಮತ್ತು ಸ್ಟ್ರಾಟಜಿ
ಸಂಬಂಧಪಟ್ಟಾಗ ಇವತ್ತು ರಾಹುಲ್ ಗಾಂಧಿ ಅವರು ಇರ್ತಾರೆ. ಈ ಒಂದು ಸಭೆಯ ನಂತರ ಇವತ್ತು ರಾಹುಲ್ ಗಾಂಧಿ ಅವರ ಬಳಿ ಒಂದು ಕ್ಲಾರಿಟಿನ ತೆಗೆದುಕೊಳ್ಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕ್ಲಾರಿಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಇತ್ತ ಡಿ ಕೆ ಶಿವಕುಮಾರ್ಗೂ ನೆಮ್ಮದಿ ಇಲ್ಲ, ಈ ಕಡೆ ಸಿದ್ದರಾಮಯ್ಯನವ್ರಿಗೂ ಸರಿಯಾಗಿ ಆಡಳಿತವನ್ನು ನಡೆಸಲಿಕ್ಕೆ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಕೊಲ್ಯಾಪ್ಸ್ ಆಗುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಅಧಿಕಾರಿಗಳು ಸರ್ಕಾರದ ಮಾತನ್ನು ಕೇಳಲ್ಲ, ನಿಮಗೆ ಸರ್ಕಾರದ ಕೆಲಸ ಕಾರ್ಯಗಳು ವೇಗ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಇದರಿಂದ ಆಡಳಿತ ವಿರೋಧಿ ಅಲೆ ಸೃಷ್ಟಿ ಆಗ್ತದೆ ವಿನಃ ಸರ್ಕಾರದ ಪರವಾಗಿ ಯಾವುದೂ ಆಗ್ತಿಲ್ಲ. ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿಯನ್ನು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 1,22,00,000 ಜನರು ಕುಟುಂಬಗಳು ಈಗಾಗಲೇ ಗ್ಯಾರಂಟಿಯ ಲಾಭವನ್ನು ಪಡ್ತಿದ್ದೇವೆ ಅಂತ ಹೇಳಿದರೆ, ಆದರೆ ಈ ಲಾಭ ಇದೆಯಲ್ಲ ಎಲ್ಲ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಬಡವರು ಯಾರು ಲಾಭವನ್ನು ಪಡಿತಾರೆ ಆ ಲಾಭ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳಾಗಿ ಪರಿವರ್ತನೆ ಆಗಲ್ಲ. ಇವು ಗ್ಯಾರಂಟಿಯನ್ನು ಮಾಡಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ನ ಮತಗಳಾಗಿ ಪರಿವರ್ತನೆ ಆಗಲಿ, ಕಾಂಗ್ರೆಸ್ನ ಗಟ್ಟಿ ಮತಗಳಾಗಲಿ ಅನ್ನೋದು ಲೆಕ್ಕಾಚಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವರ ಈ ಪವರ್ ಶೇರಿಂಗ್ ಕಿತ್ತಾಟದಿಂದ ಎಲ್ಲೊಂದು ಕಡೆ ಗ್ಯಾರಂಟಿ ಮತಗಳು ಕೂಡ ಎಲ್ಲೊಂದು ಕಡೆ ಕೈ ಕೊಟ್ಟು ಅದು BJPನೋ JDS ಪಾಲಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಈಗ ಸೋನಿಯಾ ಗಾಂಧಿ ಮುಂದೆ ಹೋಗಿ ಕ್ಲೈಮ್ ಮಾಡಿ ಆಲ್ಮೋಸ್ಟ್ ಕ್ಲೈಮ್ ಮಾಡಿರ್ತಾರೆ. ಅವರು ಹೇಳಿದ್ರು ಅವರು ರಾಜಕಾರಣ ಮಾಡೋಕ್ಕೆ ಹೋಗಿರ್ತಕ್ಕಂಥದ್ದು. ಇನ್ನು ಡಿ ಕೆ ಶಿವಕುಮಾರ ಪರಮಾಪ್ತ ಆಗಿರ್ತಕ್ಕಂಥ ಭೂಪೇಶ್ ಬಘೇಲ್ ಛತ್ತೀಸ್ಗಢ CM ಆಗಿದ್ದಂಥವ್ರು, ಅವರು ಕೂಡ ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಫ್ರೆಂಡ್ ಆಗಿರ್ತಕ್ಕಂಥ, ಅವರು ಕೂಡ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಿ ಪಕ್ಷ ಕಟ್ಟಿದ್ದಾರೆ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅರ್ಲಿ ಮಾರ್ನಿಂಗ್ ಇಂದ ಹಿಡಿದು ಸಂಜೆ ಅವರು ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಸೇರಿದಂತೆ ಅನೇಕ ನಾಯಕರುಗಳನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಆದರೆ ಇವತ್ತು ರಾಹುಲ್ ಗಾಂಧಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ದಿನ ಕಾಯಿ ಅಂತ ಹೇಳ್ತಾರೆ, ಚುನಾವಣೆ ಮುಗಿಲಿ ಅಂತ ಹೇಳ್ತಾರೆ, ಇಮಿಡಿಯೇಟ್ಲಿ ನಾಯಕತ್ವ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ, ಅಥವಾ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾರೆ, ಇಲ್ಲ ಒಂದು ಮೀಟಿಂಗನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಇನ್ವೈಟ್ ಮಾಡಬೇಕಾಗಿರ್ತಕ್ಕಂಥ 100 ಕಾಂಗ್ರೆಸ್ ಕಟ್ಟಡಗಳ ಶಂಕುಸ್ಥಾಪನೆಗೆ ಮತ್ತು BLOಗಳ ಸಭೆಗೆ ರಾಹುಲ್ ಗಾಂಧಿ ಅವ್ರನ್ನ ಇನ್ವೈಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ವೈಟ್ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಮಾತುಕತೆ ನಡೆಸಲಿದ್ದಾರೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಒಂದು ಕ್ಲಾರಿಟಿ ಸಿಗುತ್ತೆ, ರಾಹುಲ್ ಗಾಂಧಿ ಯಾಕೆ ಇಷ್ಟು ದಿನ ನನಗೆ 1-to-1 ಮಾತನಾಡಲಿಕ್ಕೆ ಸರಿಯಾಗಿ ಕೂತ್ಕೊಂಡು ಮಾತನಾಡಲಿಕ್ಕೆ ಯಾಕೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಮತ್ತು ರಾಹುಲ್ ಗಾಂಧಿಯವರ ಮನಸ್ಥಿತಿ, ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಮನಸ್ಥಿತಿ ಯಾವ ರೀತಿ ಇದೆ, ಪವರ್ ಶೇರಿಂಗ್ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಆಲೋಚನೆಗಳು ಯಾವ ರೀತಿ ಇದೆ, ಮತ್ತು ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಟುಕೊಡಿಸಲಿಕ್ಕೆ ರಾಹುಲ್ ಗಾಂಧಿ ಏನು ತಯಾರಿದ್ದಾರಾ, ಇವೆಲ್ಲವೂ ಕೂಡ ಸತ್ಯ ಕೂಡ ಡಿ ಕೆ ಶಿವಕುಮಾರ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಅಸ್ಸಾಂ ಚುನಾವಣಾ ವೀಕ್ಷಕ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂತಿ ಇರ್ತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಡೇ. ಅವ್ರು ಯಾವ ರೀತಿ ಅದನ್ನ ಪ್ರೆಸೆಂಟೇಷನ್ ಮಾಡ್ತಾರೆ, ರಾಹುಲ್ ಗಾಂಧಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸದ್ಯ ಕುತೂಹಲ ಅಂತ ಹೇಳ್ಬೋದು. 1-to-1